ಸ್ನೇಹಿತರೆ ನಮಸ್ಕಾರ. ನೋಡಿ, ಇವತ್ತು ನೆಲ್ಲೂರು, ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿದ್ದೀನಿ. ಇಲ್ಲಿ ಒಬ್ಬ ಗುರುಗಳನ್ನ ಪರಿಚಯ ಮಾಡ್ಕೊಳಕ್ಕೆ ಬಂದು, ಅವರು ಒಂದು ಔಷಧಿ ಇದೆ ಬಾ ನಿನಗೆ ಕೊಡ್ತೀನಿ. ಅವರಿಗೆ ಕನ್ನಡ ಬರೋಲ್ಲ, ತೆಲುಗೇ ಜಾಸ್ತಿ ಬರೋದು. ಅನಿವಾರ್ಯ ಕಾರಣದಿಂದ ಬೇರೆ ಯಾವುದೇ ಇದನ್ನು ತಂದಿಲ್ಲ, ಮೊಬೈಲನ್ನು. ಇದರಿಂದ ಬ್ಯಾಕು ಫ್ರಂಟು ಇದು ಮಾಡ್ಕೊಳಕ್ಕೆ ಬರ್ತಾಯಿಲ್ಲ. ಆದರೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾರೇ ಆಗಲಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಂಬೇಡಿ. ಮತ್ತು ಇದು ಏನಕ್ಕೆ ಬರುತ್ತೆ, ಇದನ್ನು ಈ ಕಡೆ ಕರೆಯೋದು ಮಂಟಾಕ್ಲು ಅಂತ ಕರೀತಾರಂತೆ. ಯಾವುದು ಮಂಟಾಕ್ಲು? ಇದು ಕ್ಯಾನ್ಸರ್ಗೆ ಸೂಪರ್ ಔಷಧಿ, ರಾಮಬಾಣ ಅಂತ ಹೇಳ್ತಾರೆ ಅವರು ತೆಲುಗಿನಲ್ಲಿ. ನೆಕ್ಸ್ಟು ಅವರು ಹೇಳ್ತಾರೆ, ಅವ್ರಿಗೆ ಇವಾಗ ಹೇಳೋಕ್ಕಾಗಲ್ಲ. ಇದು ಮತ್ತು ಇನ್ನೊಂದಿದೆ. ಆ ಎರಡನ್ನೂ ಮಿಶ್ರಣ ಮಾಡಿ ನಾವು ತಗೊಂಡಾಗ, ಎರಡೆರಡು ಎಲೆ, ಮೂರು ಎಲೆ ತಿಂತ ಬಂದಾಗ ಕ್ಯಾನ್ಸರ್ನಂಥ ರೋಗ ಗುಣಪಡಿಸ್ತಾ ಇದ್ದಾರೆ. ಅವರು ಗುಣಪಡಿಸ್ತಾ ಇದ್ದಾರೆ. ಅದಕ್ಕೆ ನನಗೂ ಕರೆದು ಬಾಯಿಲಿ ಅಂತ ಗುರುತು ಪರಿಚಯ ನಮ್ಮ ಗುರುಗಳಾದಂಥ ಚಂದ್ರಾಚಾರ್ಯವರ ಪರಿಚಯದಿಂದ ಗುರುತು ಅವರು ನನ್ನ ಕರೆಸ್ಕೊಂಡು ನನಗೆ ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಇದನ್ನು ತೆಲುಗಿನಲ್ಲಿ ಮಂಟಾಕ್ಲು ಅಂತ ಕರೀತಾರೆ. ಕ್ಯಾನ್ಸರ್ನ ಯಾವುದೇ ಕಾಯಿಲೆ ಇರಲಿ, ಖಂಡಿತ ಇಲ್ಲಿ ನಾವು ಸುಳ್ಳು ಹೇಳೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಸುಮಾರು ಸಾವಿರಾರು ಜನ ತಗೊಂಡೋಗ್ತಾ ಇದ್ದಾರೆ, ಬಂದು ನನಗೆ ತೋರಿಸಿದ್ದಾರೆ. ಇದನ್ನು ನನಗೆಲ್ಲ ಹೇಳ್ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಇದೊಂದು ಮತ್ತು ಇನ್ನೊಂದು ನೋಡಿ, ಇಲ್ಲೊಂದಿದೆ ಚಿಕ್ಕದು ಗಿಡ. ಇದು ಬಡ್ಡೆಯಾಗೂ ಬೆಳೀತದೆ, ಕಡ್ಡಿಯಾಗೂ ಬೆಳೀತದೆ. ನೆಕ್ಸ್ಟು ನಿಮಗೆ ಒಳ್ಳೆ ಮಾಹಿತಿ ಕೊಡ್ತೀನಿ. ಇದು ಅದ್ಭುತವಾದ ಔಷಧಿ ಅಂತಾರೆ. ಇದನ್ನು ಖಂಡಿತ ನಾವು ಉಪಯೋಗಿಸೋದ್ರಿಂದ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ, ಏನು ತೊಂದರೆಯೂ ಇರೋಲ್ಲ. ಇದು ಹಸಿವನ್ನು ಹೆಚ್ಚು ಮಾಡುತ್ತೆ, ಅಜೀರ್ಣವನ್ನು ತೆಗೆದಾಕುತ್ತೆ. ಅಷ್ಟೇ ಅಜೀರ್ಣ ಆಗಿರಲಿ ಸರೋಗುತ್ತೆ. ಹೊಟ್ಟೆ ಹಸು ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಸೆಲ್ಸನ್ನು ಕೊಲ್ಲೋದಕ್ಕೆ ಇದು ಮಾಡ್ತದೆ. ಇದು 4 ಎಲೆ ಸಾಕು ಡೈಲಿ ತಿಂದುಬಿಟ್ರೆ. ಇದು ಮತ್ತು ಇನ್ನೊಂದು ಎರಡನ್ನೂ ಮಿಂಗಲ್ ಮಾಡ್ಕೊಂಡು ತಿನ್ನಬೇಕಂತೆ. ಅದರಿಂದ ಇದು ತುಂಬ ರಾಮಬಾಣವಾಗಿ ಕ್ಯಾನ್ಸರ್ಗೆ ವಾಸಿ ಮಾಡ್ತದೆ. ಇದನ್ನ ಉಡಾಫೆ ಅನ್ಕೊಂಬೇಡಿ. ಉಡಾಫೆ ಹೇಳಿ ನಾನು ವಿಡಿಯೋ ಮಾಡಿ ನಾನು ಇದ್ರಾಗ ಏನು ದುಡ್ಡು ಸಂಪಾದನೆ ಮಾಡ್ತಿಲ್ಲ, ನನಗೆ ₹1 ಬರೋಲ್ಲ, ಬೇಕಾಗೂ ಇಲ್ಲ. ದಯಮಾಡಿ ಯಾವುದೇ ಕಾರಣಕ್ಕೂ ಯಾವುದನ್ನು ಉದಾಸೀನ ಮಾಡಬೇಡಿ. ಶೇರ್ ಮಾಡಿ, ದಯವಿಟ್ಟು ಯಾರಿಗಾದರೂ ಒಬ್ರಿಗೆ ಶೇರ್ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ, ಥ್ಯಾಂಕ್ ಯು.